ಎಳ್ಳು ಬೆಲ್ಲ ತಗೊಳ್ರಿ, ಒಳ್ಳೊಳ್ಳೆ ಮಾತಾಡ್ರಿ ಅಂತ ಹೇಳ್ತಾ ಮಕರ ಸಂಕ್ರಾಂತಿಯ ವಿಶೇಷ ಎಳ್ಳು ಬೆಲ್ಲ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಹಾಗಿದ್ರೆ ಬನ್ನಿ, ಈ ಎಳ್ಳು ಬೆಲ್ಲ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡಿಕೊಂಡು ಬರೋಣ. ಇಲ್ಲಿ ನೋಡಿ, ನಾನು 1 ಕಪ್ಪಷ್ಟು ಶೇಂಗಾ ತಗೊಂಡಿದ್ದೀನಿ, ಶೇಂಗಾ ಕಾಳು, 1 ಕಪ್ಪಷ್ಟು ಒಣ ಕೊಬ್ಬರಿ, 1 ಕಪ್ಪಷ್ಟು ಬಿಳಿ ಎಳ್ಳು, 1 ಕಪ್ಪಷ್ಟು ಬೆಲ್ಲ, ಹಾಗೆಯೇ 3/4 ಕಪ್ಪಷ್ಟು ಹುರಿಗಡಲೆ. ಇವಿಷ್ಟು ಎಳ್ಳು ಬೆಲ್ಲ ಮಾಡಲಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮೊದಲಿಗೆ ನಾವು ಶೇಂಗಾ ಕಾಳು ಹುರ್ಕೊಳ್ಳೋಣ. ಮೀಡಿಯಂ ಉರಿಯಲ್ಲಿ ಶೇಂಗಾ ಕಾಳು ನಾವು ಹುರಿಬೇಕು. ಚೆನ್ನಾಗಿ ಗರಿ ಗರಿ ಆಗಬೇಕು. ಮೇಲ್ಗಡೆ ಕಪ್ಪು ಕಪ್ಪು ಚುಕ್ಕೆ ಥರ ಬರಬೇಕು. ಆ ರೀತಿಯಾಗಿ ನಾವು ಹುರಿಬೇಕಾಗ್ತದೆ. ಇಲ್ಲಿ ನೋಡಿ, ಈ ರೀತಿಯಾಗಿ ನಾನು ಹುರ್ಕೊಂಡಿದ್ದೀನಿ. ಈಗ ಇಲ್ಲಿ ಬಿಳಿ ಎಳ್ಳು ಹುರಿತಾ ಇದ್ದೀನಿ. ಇದು ಕೂಡ ಸಣ್ಣ ಉರಿಯಲ್ಲಿನೇ ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಕೆಂಪಾಗುವವರೆಗೂ ಹುರಿಲಿಕ್ಕೆ ಹೋಗಬೇಡಿ. ಸ್ವಲ್ಪ ದಪ್ಪ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಇವಾಗ ಇದು ಹುರಿದಾಗಿದೆ. ಇದನ್ನು ಕೂಡ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ತೀನಿ. ಈಗ ನಾವು ಶೇಂಗಾ ಏನು ಹುರಿದಿಟ್ಕೊಂಡಿದ್ದೀವಲ್ಲ, ಅದನ್ನೇ ಇಲ್ಲಿ ನೋಡಿ ಮರದಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಇಟ್ಟು ಒಂದು ಲೋಟ ತಗೊಳ್ಳಿ. ಲೋಟ ತಗೊಂಡು ಇಲ್ಲಾಂದರೆ ಗ್ಲಾಸ್ ತಗೊಂಡು ಈ ರೀತಿಯಾಗಿ ತಿಕ್ಕಿ, ಅಂದರೆ ಮೇಲಿನ ಸಿಪ್ಪೆನೂ ಕೂಡ ಬೇಗ ಹೋಗುತ್ತೆ. ಮತ್ತು ಈ ಶೇಂಗಾ ಏನಿದೆಯಲ್ಲ, ಅದು 2 ಭಾಗ ಆಗುತ್ತೆ. ಬೇಳೆ ಥರ ಆಗಿಬಿಡುತ್ತೆ. ಒಂದರಲ್ಲಿ 2 ಭಾಗ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಬೇಗ ಆಗುತ್ತೆ. ನೋಡಿ ಇಲ್ಲಿ ಎಷ್ಟು ಬೇಗ ಆಗಿದೆ. ಇವಾಗ ಇದನ್ನು ಕೇರಿ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಈ ರೀತಿಯಾಗಿ ಬೇಳೆ ಕೂಡ ಎಷ್ಟು ಚೆನ್ನಾಗಾಗಿದೆ ನೋಡಿ. ಈಗ ನಾವು ಒಣ ಕೊಬ್ಬರಿ ಏನು ತೊಗೊಂಡಿದ್ದೀವಲ್ಲ ಗಿಟ್ಟುಕು, ಅದನ್ನು ತುರಿಬೇಕು. ಈಗ ನೀವು ತುರಿಯೋ ಮನೆ ತೊಗೊಂಡು ಈ ರೀತಿ ಮನೆ ಇದ್ದರೆ ಇದರಲ್ಲಿನೂ ಕೂಡ ತುರ್ಕೋಬಹುದು. ಇಲ್ಲಾಂದರೆ ಈ ರೀತಿಯಾಗಿ ಇದ್ದರೆ ಇದರಲ್ಲಿನೂ ಕೂಡ ನೀವು ತುರಿಬಹುದು. ಸಣ್ಣ ಕಣ್ಣಿರುವಂಥದ್ದು ಇದನ್ನು ತುರಿಯೋದು ಇರುತ್ತೆ ನೋಡಿ, ಆ ಕಡೆಯಿಂದ ಈ ರೀತಿಯಾಗಿ ತುರಿಬೇಕಾಗ್ತದೆ. ಸ್ವಲ್ಪ ಈ ರೀತಿಯಾಗಿ ತುರಿದು ಇದನ್ನು ಮೇಲಿನ ಸಿಪ್ಪೆ ತೆಗಿಬೇಕು. ನಾವು ತುರ್ಕೊಳ್ಳೋದಲ್ಲ, ಮೇಲಿನ ಸಿಪ್ಪೆ ತೆಗಿಬೇಕು. ನೋಡಿ, ಇಲ್ಲಿ ಈ ರೀತಿಯಾಗಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಅದನ್ನು ತಗೊಳ್ತಾ ಇದ್ದೀನಿ. ಇವಾಗ ನೀವು ನೋಡ್ಬೋದು, ಇಲ್ಲಿ ಕ್ಲೀನಾಗಿ ಎಲ್ಲ ಮೇಲಿನ ಕಪ್ಪು ಭಾಗ ಏನಿದೆಯಲ್ಲ ಎಲ್ಲ ತೆಗೆದು ತೊಗೊಂಡಿದ್ದೀನಿ. ಇವಾಗ ನೋಡಿ, ಇಲ್ಲಿ ಎಷ್ಟೊಂದು ಬಂದಿದೆ. ಈಗ ಇದನ್ನು ಕಟ್ ಮಾಡ್ಕೋಬೇಕು. ನಾವು ಗಟ್ಟಿ ಇರುತ್ತೆ, ಸ್ವಲ್ಪ ನಿಧಾನಕ್ಕೆ ಕಟ್ ಮಾಡ್ಕೋಬೇಕು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಕೂಡ ಶೇರ್ ಮಾಡಿ. ಹಾಗೆಯೇ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಇವಾಗ ನೋಡಿ, ಇಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿ ಕಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಇದನ್ನು ಕಟ್ ಮಾಡಿ ನೀವು ಸ್ವಲ್ಪ ಬಿಸಿಲಲ್ಲಿ ಇಡಬೇಕು. ಬೆಲ್ಲನೂ ಕೂಡ ಅಷ್ಟೇ ಒಂದು ಚಿಕ್ಕದಾಗಿ ಕಟ್ ಮಾಡಿ ಬಿಸಿಲಲ್ಲಿ ಇಡಬೇಕಾಗ್ತದೆ. ಬೆಲ್ಲ ಕಟ್ ಮಾಡೋದು ನಾನು ಇಲ್ಲಿ ತೋರಿಸಲಿಲ್ಲ. ಬೆಲ್ಲ ನಾವು ಯಾಕೆ ಬಿಸಿಲಲ್ಲಿ ಇಡಬೇಕು ಅಂದರೆ, ನಾವು ಬೆಲ್ಲ ಕಟ್ ಮಾಡಿದಾಗ ಒಂಥರ ಮಾಯಿಶ್ಚರ್ ಬಂದಂಗೆ ಆಗುತ್ತೆ ಇದಕ್ಕೆ, ಅದಕ್ಕೋಸ್ಕರ. ಮತ್ತು ನಾವು ಇದನ್ನು ಏನು ಮಿಕ್ಸ್ ಮಾಡ್ತೀವಲ್ಲ ಎಲ್ಲ, ಇದು ಶೇಂಗಾ, ಹುರಿಗಡಲೆ, ಒಣ ಕೊಬ್ಬರಿ, ಆವಾಗ ಒಂಥರ ಮಾಯಿಶ್ಚರ್ ಬಂದಂಗೆ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಏನು ಮಾಡಬೇಕಂದ್ರೆ ಬಿಸಿಲಲ್ಲಿ ಇಟ್ಟು ಸ್ವಲ್ಪ ಒಣಗಿಸಿ ತೊಗೋಬೇಕು. ನಿಮ್ಮ ಹತ್ರ ಅಚ್ಚು ಬೆಲ್ಲ ಇದ್ದರೆ ಅಚ್ಚು ಬೆಲ್ಲ ತೊಗೊಳ್ಳಿ, ಅದು ಅಷ್ಟು ಮಾಯಿಶ್ಚರ್ ಆಗೋಲ್ಲ. ನಾನು ತೊಗೊಂಡಿರೋ ಈ ಬೆಲ್ಲ ಏನಿದೆ ಅದು ಸ್ವಲ್ಪ ಮಾಯಿಶ್ಚರ್ ಇರುತ್ತೆ ಅದರಲ್ಲಿ. ಈಗ ನೋಡಿ, ಏನು ಸಾಮಗ್ರಿ ನಾವು ತೊಗೊಂಡಿದ್ದೀವಲ್ಲ, ಎಳ್ಳು, ಬೆಲ್ಲ ಮತ್ತು ಒಣ ಕೊಬ್ಬರಿ, ಶೇಂಗಾ ಕಾಳು, ಎಳ್ಳು, ಇವೆಲ್ಲನೂ ಹುರಿಗಡಲೆ, ಇದೆಲ್ಲನೂ ನಾವಿಲ್ಲಿ ಒಂದು ಬೌಲ್ನಲ್ಲಿ ತೆಗೆದುಕೊಳ್ತಾ ಇದ್ದೀನಿ ನಾನು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನಿದನ್ನು ಕೈಯಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕೆಂದರೆ ಅಲ್ಲಲ್ಲಿ ಸ್ವಲ್ಪ ದಪ್ಪ ದಪ್ಪ ಬೆಲ್ಲದ ಚೂರಿದೆ, ಅದನ್ನು ಸ್ವಲ್ಪ ದಪ್ಪ ದಪ್ಪ ಬಾಯಲ್ಲಿ ಹಾಕಲಿಕ್ಕೆ ಸರಿ ಆಗಲ್ಲ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ನಾನು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಇಲ್ಲಿ ಸಂಕ್ರಮಣದ ವಿಶೇಷ ಎಳ್ಳು ಬೆಲ್ಲ ಇಲ್ಲಿ ರೆಡಿಯಾಗಿದೆ. ಎಲ್ಲರಿಗೂ ಧನ್ಯವಾದಗಳು.